ಎಲ್ಲರಿಗೂ ನಮಸ್ತೆ. ಹುದ್ದೆಗಳ ಹುಡುಕಾಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ರಸ್ತೆ ಸಾರಿಗೆ ನಿಗಮದಲ್ಲಿ ನೇಮಕಾತಿಯನ್ನು ಕರೆದಿರುವಂಥದ್ದು. ಮತ್ತು ಇಲ್ಲಿ ಏನಪ್ಪ ಅಂದರೆ ಯಾವುದೇ ಎಕ್ಸಾಮ್ ಇರೋದಿಲ್ಲ. ಸೊ ನೇರ ನೇಮಕಾತಿ ಸಂದರ್ಶನ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ. ಸೊ ಇದರ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಯಾವ ಥರ ಆಯ್ಕೆ ಮಾಡ್ಕೊತಾರೆ, ವಿದ್ಯಾರ್ಥಿ ಏನಾಗಿರಬೇಕು, ಆಮೇಲೆ ಉದ್ಯೋಗ ಸ್ಥಳ ಎಲ್ಲಿ, ಎಲ್ಲವೂ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಆಲ್ ಇನ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಏನಕ್ಕಂದರೆ ಆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂದರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಸೊ ಯಾವ ವಿದ್ಯಾರ್ಥಿ ಮೇಲೆ ಕರೆದಿದ್ದಾರೆ, ಏನು ಎಂತ ಏನೂ ಅರ್ಥ ಆಗೋದಿಲ್ಲ. ನೀವು ನಡುವೆ ಏನಾದರೂ ವಿಡಿಯೋ ಬಿಟ್ಟಿದ್ದೆ ಅದರಲ್ಲಿ. ಸೊ ಕೊನೆ ತನಕ ನೋಡಿದರೆ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗ್ತದೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸಂದರ್ಶನ ನಡೆಯುವ ದಿನಾಂಕ 11. ಸೊ KKRTC ಇದರ ಏನು ಹಿಂಗಂದ್ರೆ ಕೂಡ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಇಲ್ಲಿ ಬಸ್ ಡಿಪೋಲ್ ವರ್ಕ್ ಮಾಡಬೇಕಂತ ಅಭ್ಯರ್ಥಿಗಳಿರ್ತಾರೆ ಸಾಕಷ್ಟು ಜನ. ಸೊ ಅವರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ಎಲ್ಲವೂ ಮಾಹಿತಿಯನ್ನು ನೋಡ್ತಾ ಬರೋಣ. ವಿದ್ಯಾರ್ಥಿ ವೇತನ ಶ್ರೇಣಿ, ಅರ್ಜಿ ಶುಲ್ಕ, ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಇಲ್ಲಿ ಫಸ್ಟ್ ಹೇಳಬೇಕಂದ್ರೆ KKRTC ಅಂದರೆ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಏನಿದೆಯಲ್ಲ, ಸೊ ಅದಕ್ಕೆ ಏನಂತಾರಪ್ಪ ಅಂದರೆ ಅದು KKRTC ಅಂತ ಕರೀತಾರೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಸೊ ಇದು ಹುದ್ದೆಗೆ ಇರ್ತಕ್ಕಂಥದ್ದು ಅಂದರೆ ನೀವು ಜಾಬ್ ಮಾಡ್ತಕ್ಕಂಥದ್ದು ಏನಂದರೆ ಅದು ರಾಯಚೂರಿನಲ್ಲಿ ನೀವು ಜಾಬನ್ನು ಮಾಡ್ತಾ ಇರುವಂಥದ್ದು. ಸೊ ಅಧಿಸೂಚನೆ ಈಗಾಗಲೇ ಪ್ರಕಟಗೊಂಡಿದೆ ಮತ್ತು ಈಗಾಗಲೇ ಅರ್ಜಿ ಕೂಡ ಆರಂಭ ಆಗಿದೆ. ಇಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದು. ಸೊ ಇಲ್ಲಿ ನೋಡ್ಬೋದು ನೀವು ಸಂಕ್ಷಿಪ್ತ ವಿವರ ಅಂತ ನೋಡೋದಾದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ರಾಯಚೂರು, ಹುದ್ದೆಗಳ ಸಂಖ್ಯೆ 133 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ ರಾಯಚೂರು. ಸೊ ಇಲ್ಲಿ 133 ಅಂದ ತಕ್ಷಣ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ 133 ಹುದ್ದೆಗಳಂದರೆ ಅದು ತುಂಬ ಆಯಿತು. ಸೊ ಇವಾಗ ಕಲ್ಯಾಣ ಕರ್ನಾಟಕದಲ್ಲಿನೇ ರಾಯಚೂರು ಒಂದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಲ್ಲಿನೇ 70, 80 ಅಸ್ಸಾಂ ರೈಫಲ್ ಈ ಥರ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ ಒಂದು ಜಿಲ್ಲೆಯಲ್ಲಿ ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ತಿಳ್ಕೊಂಡು ನಾನು ನಿಮಗೆ ಕೇಳೋದು. ಸೊ ಇಲ್ಲಿ ಬನ್ನಿ ನೆಕ್ಸ್ಟ್ ವಿದ್ಯಾರ್ಹತೆಯನ್ನು ನೋಡೋಣ. ಶೈಕ್ಷಣಿಕ ಅರ್ಹತೆ ಏನು ಕಂಪ್ಲೀಟ್ ಆಗಿರಬೇಕು ನಿಮ್ಮದು ಅಂತ ನೋಡೋದಾದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು, ಯಾವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು, ಜಾಬ್ ಮಾಡಬೇಕಂತ ಆಸಕ್ತಿ ಇರುತ್ತೆ ಈ 133 ಹುದ್ದೆಗಳಿಗೆ ಅಂದರೆ ITI ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳು. ಸೊ ITIಯಲ್ಲಿ ಏನು ಬರ್ತಪ್ಪ ಅಂದರೆ ಎಲೆಕ್ಟ್ರಿಷಿಯನ್, ಫಿಟ್ಟರ್, ವೆಲ್ಡಿಂಗ್, ಸೊ ಪೇಂಟರ್ ಈ ಥರ ಬರುತ್ತೆ. ಸೊ ಆ ಥರ ಹುದ್ದೆಗಳು ಕೂಡ ಏನು ಮಾಡಿದ್ದಾರೆ ಅಂದರೆ ಅವರು ಕನ್ಸಿಡರ್ ಮಾಡಿಕೊಟ್ಟಿದ್ದಾರೆ ಯಾವುದು ಕಲ್ತಿದ್ರೆ ಎಷ್ಟು ಹುದ್ದೆಗಳಿದ್ದಾವೆ ಅಂತ ತಿಳ್ಕೊಂಡು. ಸೊ ಫಾರ್ ಎಕ್ಸಾಂಪಲ್ ಆಟೋ ಮೆಕ್ಯಾನಿಕ್ ನೀವು ಕಲ್ತಿದ್ದೆ ಆದರೆ 46 ಹುದ್ದೆಗಳಿದ್ದಾವೆ, ನೀವು ಕೂಡ ಅರ್ಜಿ ಸಲ್ಲಿಸ್ಬೋದು. ಎಲೆಕ್ಟ್ರಿಷಿಯನ್ ಕಲ್ತಿರುವಂಥ ಅಭ್ಯರ್ಥಿ 28 ಹುದ್ದೆಗಳಿದ್ದಾವೆ. ಸೊ ಆಟೋ ವೆಲ್ಡರ್ ಕಲ್ತಿರುವಂಥ ಅಭ್ಯರ್ಥಿಗಳು ವೆಲ್ಡಿಂಗ್ ಮಾಡೋದು 20 ಹುದ್ದೆಗಳಿದ್ದಾವೆ. ಸೊ ಫಿಟ್ಟರ್ ಮಾಡಿರೋಂಥ ಅಭ್ಯರ್ಥಿಗಳು 20 ಹುದ್ದೆಗಳಿದ್ದಾವೆ. ಆಟೋ ಪೇಂಟರ್ 10 ಹುದ್ದೆಗಳಿದ್ದಾವೆ. ಆಟೋ ಮೆಷಿನಿಸ್ಟ್ 9 ಹುದ್ದೆಗಳಿದ್ದಾವೆ. ಸೊ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ಸಲ್ಲಿಸೋ ಟೈಮ್ದಲ್ಲಿ ಸೊ ನಿಮ್ಮದು ಏನಿದ್ದೀರಿ ಅಪ್ಲಿಕೇಶನ್ ಸಲ್ಲಿಸ್ತಿರಲ್ಲ, ಸೊ ಇಲ್ಲಿ ನಿಮ್ಮದು ಯಾವ್ದು ಮುಗಿದಿರೋದು ಅದ್ರ ಮೇಲೆ ಅರ್ಜಿನ ಸಲ್ಲಿಸಬೇಕು. ಮೆಕ್ಯಾನಿಕ್ ಹಾಕಿರ್ಬೋದು, ವಿದ್ಯುತ್, ವೆಲ್ಡರ್, ಫಿಟ್ಟರ್, ಪೇಂಟರ್. ಸೊ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳನ್ನ ವಿನಂತಿ ಕೇಳ್ಕೊಳ್ಳೋದು ಒಂದೇ, ಯಾವುದೇ ಅಪ್ಲಿಕೇಶನ್ ಹಾಕಿ ಸೊ ಸಮಾಧಾನದಿಂದ ನೋಡಿಕೊಂಡು ಮಿಸ್ ಮಾಡದೆ ಹಾಕಿ. ಏನಕ್ಕಂದರೆ ನೀವು ಕೆಲವೊಂದು ಸರಿ ಹಾಕುವಾಗ ತಪ್ಪು ಹಾಕಿದರೆ ಮುಂದೆ ನಿಮ್ಮ ಜಾಬ್ ಸೆಲೆಕ್ಟ್ ಆಗುತ್ತಾ ಬಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ ಕಾರಣ ಸ್ವಲ್ಪ ಎಚ್ಚರದಿಂದ ಅಪ್ಲಿಕೇಶನ್ನ ಸಲ್ಲಿಸ್ತಾ ಬನ್ನಿ. ಸೊ ಇಲ್ಲಿ ವಯೋಮಿತಿ ಅಂತ ನೀವು ನೋಡೋದಾದ್ರೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಗರಿಷ್ಠ 40 ವರ್ಷ ಆಗಿರಬೇಕು ಅಂತಿದೆ. 18 ವರ್ಷ ಮೇಲ್ಪಟ್ಟವರು 40 ವರ್ಷ ಒಳಗಿಡಿನವರ ಅರ್ಜಿನ ಸಲ್ಲಿಸ್ಬೋದು. ಸೊ ಆಗಲೇ ಹೇಳಿದ್ದೇನಲ್ಲ, ನಿಮಗೆ ಯಾವುದೇ ಎಕ್ಸಾಮ್ ಇರೋದಿಲ್ಲ, ನೇರ ಸಂದರ್ಶನದ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ. ಅಂದರೆ ಅಲ್ಲಿ ಸ್ವಲ್ಪ ಕ್ವಶನ್ಸ್ ಕೇಳೋದಾಗಿರ್ಬೋದು, ನಿಮ್ಮದು ಬಾಯೋಡಾಟಾ ಚೆಕ್ ಮಾಡೋದಾಗಿರ್ಬೋದು, ಈ ಥರ ಮಾಡಿಕೊಂಡು ಅಪ್ಲಿಕೇಶನ್ನ ನಿಮ್ಮನ್ನು ತೊಗೊತಾರೆ. ಸೊ ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ನೆಕ್ಸ್ಟ್ ಕರೀತಾರೆ ಅವರು, ಆವಾಗ ಅಲ್ಲಿರ್ತಕ್ಕಂಥದ್ದು. ಸೊ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ಕಚೇರಿಯಾಗಿರುವಂಥದ್ದು ಯರರ ರಸ್ತೆಗೆ, ಅದು ರಾಯಚೂರಿನಲ್ಲಿ. ಅಂದರೆ ಕಚೇರಿಯಲ್ಲಿದೆ ಅಂದರೆ ಯರರ ರಸ್ತೆಗೆ ರಾಯಚೂರಿನಲ್ಲಿ ಇರ್ತಕ್ಕಂಥದ್ದು. ಸೊ ಲೋಕಲ್ ಅಭ್ಯರ್ಥಿಗಳು, ರಾಯಚೂರಿನ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು, ಸುತ್ತಮುತ್ತ ಇರ್ತಕ್ಕಂಥ ಅಭ್ಯರ್ಥಿಗಳು ತುಂಬ ಉಪಯುಕ್ತ ಆಗಿರುವಂಥದ್ದು. ಹುದ್ದೆಗಳೇನು ನೋಡ್ತಿರ್ತಾರೆ ಪ್ರೈವೇಟಲ್ಲಿ, ಸೊ ಇಲ್ಲೇ ನೀವು ನಿಮ್ಮ ಲೋಕಲಲ್ಲಿನೇ ಒಂದು ವರ್ಕ್ ಮಾಡಬಹುದು. ಪ್ರಮುಖ ದಿನಾಂಕಗಳಂತ ನೋಡಿದ್ರೆ ಅರ್ಜಿ ಸಲ್ಲಿಕೆ ಆರಂಭ ಆಗಿರುವಂಥ ದಿನಾಂಕ 27/12/2023 ಆರಂಭ ಆಗಿದೆ. ಸೊ ಅಲ್ಲಿಂದ ಸಂದರ್ಶನ ನಡೆಯುವಂಥ ದಿನಾಂಕ 2020 ಹೊಸ ವರ್ಷದಲ್ಲಿ 11ನೇ ತಾರೀಕಿಗೆ, ಅದು ಬೆಳಗ್ಗೆ 10 ಗಂಟೆಗೆ ಆರಂಭ ಆಗ್ತದೆ. ಆಸಕ್ತ ಹೊಂದಿರುವಂಥ ಅಭ್ಯರ್ಥಿಗಳು ನೀವು ಈ ಅಧಿಕೃತ ವೆಬ್ಸೈಟ್ ಸರ್ಚ್ ಮಾಡ್ಕೊಳ್ಳಿ, ಮೊಬೈಲಲ್ಲಿ ಸರ್ಚ್ ಮಾಡಿ KKRTC.Karnataka
government.in ಅಂತ ಸರ್ಚ್ ಮಾಡ್ಕೊಳ್ಳಿ, ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ, ಎಲ್ಲವೂ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಮೊಬೈಲ್ ಬರೀ ರೀಲ್ಸ್ ನೋಡೋದಕ್ಕಾಗಿರ್ಬೋದು, ಚಾಟ್ ಮಾಡೋದಕ್ಕಾಗಿರ್ಬೋದು, ವಿಡಿಯೋ ಫಿಲ್ಮ್ ನೋಡೋಕ್ಕಾಗಿ ಇಷ್ಟೇ ಇಲ್ಲ. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಿರುವಂಥ ಸಾಕಷ್ಟು ಸಾಮಗ್ರಿಗಳು ಅದರಲ್ಲಿದ್ದಾವೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆವಾಗೇ ನೀವು ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥದ್ದು, ಅಂದರೆ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡ್ತೀರಾ. ರೀಲ್ಸ್ ನೋಡ್ಕೊಂಡು ಕುಂತ್ರೆ ಅಲ್ಲೇ ಕೂಡಬೇಕಾಗುತ್ತೆ. ರೀಲ್ಸ್ ಮಾಡ್ತಿರ್ತಾರಲ್ಲ ಅವ್ರು ಬೆಳೀತಾರೆ, ನೋಡ್ದಿರೋ ನಾವು ಒಳಗೆ ನಿಲ್ತೀವಿ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.